ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ಮತ್ತೊಂದು ದಿನದಲ್ಲಿ ನಿಮ್ಮೊಟ್ಟಿಗೆ ದೇವರ ಜೀವವುಳ್ಳ ನುಡಿಗಳನ್ನು ಧ್ಯಾನ ಮಾಡುವಂತೆ ಕರ್ತರು ಅನುಗ್ರಹಿಸಿದಂಥ ಈ ಅವಕಾಶಕ್ಕಾಗಿ ನಾನು ದೇವಾದಿ ದೇವನಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ದೇವರ ಕೃಪೆ ಕನಿಕರಗಳು ಪ್ರತಿದಿನವೂ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆವರಿಸುತ್ತಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಿಯ ದೇವಜನವೇ, ಇವತ್ತಿನ ದೇವರ ವಾಕ್ಯವು ದೇವರು ನಮಗೆ ತಿಳಿಯಪಡಿಸುವುದೇನು ಗೊತ್ತಾ? ನಮಗೆ ತಿಳಿಯದೆ ನಮ್ಮ ಹಿಂಬದಿಯಲ್ಲಿ ಒಳಸಂಚುಗಳನ್ನು ಮಾಡುವ ದುಷ್ಟರು, ಶತ್ರುಗಳ ವಿಷಯದಲ್ಲಿ ದೇವರ ವಾಕ್ಯ ಮಾತನಾಡ್ತಾ ಇದೆ. ಹೌದು, ಕೆಲವು ಸಾರಿ ಕ್ರೂರ ಮೃಗಗಳಿಗೆ ನಾವು ಎಚ್ಚರವಾಗಿರುತ್ತೇವೆ, ಸಾಧು ಮನುಷ್ಯರಿಗೆ ನಾವು ಎಚ್ಚರ ತಪ್ಪುತ್ತೇವೆ. ಕ್ರೂರ ಮೃಗಗಳು ಅವು ವಿಷ ಅಂತ ಗೊತ್ತಿದ್ದು, ಅವು ಕೇಡು ಮಾಡುತ್ತವೆ ಎಂದು ಗೊತ್ತಿದ್ದು ನಾವು ಎಚ್ಚರವಾಗಿರುತ್ತೇವೆ. ಆದರೆ ಮೃದು ಮನುಷ್ಯರು, ಸಾಧು ಮನುಷ್ಯರು ಬಹಳ ಕುತಂತ್ರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮಗೆ ವಿರೋಧವಾಗಿ ಬರುತ್ತಾರೆ. ಹಾಗಾದರೆ ಈ ರೀತಿಯಾಗಿ ಒಳಸಂಚುಗಳನ್ನು ಮಾಡುವವರು, ಕೇಡು ಕಲ್ಪಿಸುವವರು, ಮೋಸ ಮಾಡುವುದಕ್ಕೆ ಕಾಯುತ್ತಿರುವವರ ವಿಷಯದಲ್ಲಿ ದೇವರು ನಮಗೆ ಏನು ವಾಗ್ದಾನವನ್ನು ಕೊಡುತ್ತಾರೆ, ಏನು ಆಲೋಚನೆ ಕೊಡುತ್ತಾರೆ ನೋಡೋಣ ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಕೀರ್ತನೆಗಳ ಗ್ರಂಥ 64ನೇ ಕೀರ್ತನೆ 2ನೇ ವಚನ. ದುಷ್ಟರ ಒಳ ಸಂಚಿಗೂ ಕೆಡುಕರ ದೊಂಬಿಗೂ ಸಿಕ್ಕದಂತೆ ನನ್ನನ್ನು ತಪ್ಪಿಸಿ ಭದ್ರಪಡಿಸು ಎಂದು ಹೇಳುತ್ತಾ ಇದೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಪ್ರಿಯ ದೇವಜನವೇ, ಈ ಒಂದು ವಾಕ್ಯವನ್ನು ನೀವು ಗಮನಿಸಿದರೆ ದುಷ್ಟರ ಒಳಸಂಚಿಗೂ ಕೆಡುಕರ ದೊಂಬಿಗೂ ಎಂದು ಹೇಳುತ್ತಾ ಇದೆ. ಅಂದರೆ ಈ ಲೋಕದಲ್ಲಿ ದುಷ್ಟರಿಗೂ ಕೆಡುಕರಿಗೂ ಕಮ್ಮಿ ಏನೂ ಇಲ್ಲ. ಎಲ್ಲಿ ನೋಡಿದರೂ ಕೂಡ ದುಷ್ಟತನ, ಕೆಟ್ಟತನ ಅನ್ನೋದಿದೆ. ಆದರೆ ನಿಮಗೆ ಗೊತ್ತಲ್ವ, ಯಾವುದೂ ಆಚೆ ಕಾಣಿಸೋದಿಲ್ಲ. ಯಾವುದೂ ಆಚೆ ಕಾಣಿಸೋದಿಲ್ಲ. ಮೋಸ, ವಂಚನೆ, ಕುತಂತ್ರ, ಬೇರೊಬ್ಬರ ಮೇಲೆ ಏನೋ ಚಾಡಿ ಹೇಳುವಂಥದ್ದು, ಗುಣಗುಟ್ಟುವಂಥದ್ದು, ಇದ್ಯಾವುದು ಆಚೆ ಕಾಣಿಸೋದಿಲ್ಲ. ಮೇಲುಗಡೆ ಮಾತ್ರ ಮುಖವಾಡ ಧರಿಸಿದಂಥ ಜನರು ಅಧಿಕವಾಗಿಯೇ ಇದ್ದಾರೆ. ನಮ್ಮ ಸುತ್ತಲೂ ಇದ್ದಾರೆ, ನಮ್ಮಲ್ಲಿಯೇ ಇದ್ದಾರೆ, ನಮಗೆ ಗೊತ್ತಿರುವವರೇ ಇದ್ದಾರೆ. ನಿಜ ಅಲ್ವಾ? ನಮ್ಮ ಕುಟುಂಬಗಳಲ್ಲಿ ನೋಡಿರಿ, ನಮ್ಮ ಸ್ನೇಹಿತರಲ್ಲಿ ನೋಡಿರಿ, ನಮ್ಮ ಬಂಧುಗಳಲ್ಲಿ ನೋಡಿರಿ. ಅಲ್ಲಿ ನೋಡುವಾಗ ನಿಜವಾಗಿ ಈ ಕುತಂತ್ರಗಳು ಅಧಿಕವಾಗಿ ಇರುತ್ತವೆ. ಈ ದಿನ ದೇವರ ವಾಕ್ಯ ನಿಮಗೂ ನನಗೆ ಹೇಳುವುದೇನೆಂದರೆ, ಇಂತಹ ಕುತಂತ್ರಗಳು, ಇಂತಹ ಒಳಸಂಚಿನ ಕಾರ್ಯಗಳ ಕುರಿತಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಭಕ್ತನಾದಂಥ ಕೀರ್ತನೆಗಾರನು ಈ ರೀತಿಯಾಗಿ ಕೇಳುತ್ತಿದ್ದಾನೆ, ದೇವರೇ, ನೇರವಾಗಿ ಬಂದರೆ, ಕ್ರೂರವಾಗಿ ಕಾಣಿಸಿದರೆ ನಮಗೆ ಗೊತ್ತಾಗುತ್ತೆ ಇಂಥದ್ದು ಎಂದು. ಆದರೆ ಕೆಲವರು ಒಳಸಂಚು ಅಂದರೆ ಏನು ಗೊತ್ತಾ? ಒಳಗಡೆನೇ ಪ್ಲಾನ್ ಮಾಡುವಂಥದ್ದು, ಆಚೆಗಡೆಗೆ ಗೊತ್ತಾಗೋದೇ ಇಲ್ಲ. ಏನು ಉದ್ದೇಶ ಇಟ್ಟುಕೊಂಡಿದ್ದಾರೋ ಗೊತ್ತಾಗೋದಿಲ್ಲ, ಯಾಕೆ ಅಂತಲೂ ಗೊತ್ತಾಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಒಳಸಂಚುಗಳಿಂದಲೇ ಕುಟುಂಬಗಳು ಹಾಳಾಗುತ್ತವೆ, ಜೀವಿತಗಳು ಹಾಳಾಗುತ್ತವೆ, ಸಮಾಧಾನಗಳು ಹಾಳಾಗ್ತವೆ. ಇಂತಹ ಪರಿಸ್ಥಿತಿಯನ್ನು ನಾವು ಎದುರಿಸುವುದು ಹೇಗೆ ಪ್ರಿಯ ದೇವಜನವೇ? ಒಳಸಂಚುಗಳು, ಕೆಡುಕರ ದೊಂಬಿ ಅಂದರೆ ಏನು ಗೊತ್ತಾ? ಕೆಡುಕರು ಗುಂಪು ಕೂಡಿ ಏನಾದರೂ ಮಾಡಬೇಕೆಂಬುದಾಗಿ ಆಲೋಚನೆಗಳನ್ನು ಮಾಡುವಂಥವರು ಆಗಿರುತ್ತಾರೆ. ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತಗಳಲ್ಲಿ ಕೂಡ ಒಳಸಂಚುಗಳು ನಡೆಯುತ್ತಿವೆಯಾ? ತಿಳಿಯದೆ ನಿಮ್ಮವರೇ ನಿಮ್ಮ ಮುಂದೆ ಕೆಲವರು ಮಾತಾಡಿ ಆ ಕಡೆ ಹೋಗಿ ಮಾತಾಡುವವರಿದ್ದಾರಾ? ಲಾಭ ಯಾವ ಕಡೆ ಬಂದರೆ ಆ ಕಡೆ ಜಂಪ್ ಆಗೋ ಜನರು ತುಂಬ ಜನ ಇರ್ತಾರೆ. ಇಲ್ಲಿ ನೀವು ಕೊಡ್ತೀರಿ ಅಂದರೆ ನಿಮ್ಮ ಹತ್ರ ಇರ್ತಾರೆ, ಇನ್ನೊಬ್ಬರು ಕೊಡ್ತೀವಿ ಅಂದರೆ ಇನ್ನೊಬ್ಬರ ಹತ್ರ ಹೋಗ್ತಾರೆ. ತುಂಬ ಜನರು ಒಳಸಂಚುಗಳನ್ನು ಮಾಡುತ್ತಾ ಇರ್ತಾರೆ. ಇಲ್ಲಿಂದ ಅಲ್ಲಿ ಹೇಳುವುದು, ಅಲ್ಲಿಂದ ಇಲ್ಲಿ ಹೇಳುವಂಥದ್ದು ತುಂಬ ಮಾಡ್ತಾ ಇರ್ತಾರೆ. ಎಲ್ಲಿ ಕೇಡು ಬಗೆಯಬೇಕು ಅಲ್ಲಿ ಕೇಡು ಬಗೆಯುತ್ತಾರೆ, ಎಲ್ಲಿ ನೋವನ್ನುಂಟು ಮಾಡಬೇಕು ಅಲ್ಲಿ ನೋವನ್ನುಂಟು ಮಾಡುತ್ತಾ ಇರುತ್ತಾರೆ. ಹಾಗಾದರೆ ಕೀರ್ತನೆಗಾರನ ಇವತ್ತು ಯಾವ ರೀತಿಯೆಲ್ಲ ಇವರು ಒಳಸಂಚು ಮಾಡುತ್ತಾರೆ, ಯಾವ ರೀತಿಯೆಲ್ಲ ಕೆಡುಕಿನ ದುಂಬಿಯನ್ನು ಮಾಡುತ್ತಾರೆ ಎಂದು ಕೀರ್ತನೆಯಲ್ಲಿ ಮಾತನಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇದಕ್ಕೆ ನಾವು ದೇವರ ಹತ್ರ ಕೇಳುವುದು, ದೇವರೇ,
ಯಾರು ಏನೇ ಒಳಸಂಚುಗಳನ್ನು ಮಾಡಲಿ, ಯಾರೇ ನನ್ನ ಬೆನ್ನ ಹಿಂದೆ ಮಾತಾಡಲಿ, ಯಾರೇ ನನಗೆ ಕೇಡು ಬಗೆಯುವುದಕ್ಕೆ ನಿಂತುಕೊಳ್ಳಲಿ, ಅದು ಯಾವುದು ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ತಟ್ಟಬಾರದು. ಅದಕ್ಕೆ ಪ್ರತಿದಿನ ನಾವು ಶತ್ರು ಎಲ್ಲಿ ಬರುತ್ತಾನೋ, ಶತ್ರು ಹೇಗೆ ಬರುತ್ತಾನೋ, ಶತ್ರು ಯಾರೋ ಹುಡುಕಬೇಕಾದಂಥ ಅವಶ್ಯಕತೆ ನಮಗಿಲ್ಲ. ಅವರು ಮಾಡಿದ್ದಕ್ಕೆ ಪ್ರತಿಯಾಗಿ ಏನು ಮಾಡಬೇಕು, ಹೇಗೆ ಸೇಡು ತೀರಿಸ್ಕೊಳ್ಬೇಕು ಅಂತ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಬದಲಾಗಿ ನಾವೇನು ಮಾಡಬೇಕು ಗೊತ್ತಾ? ದೇವರ ಸಮ್ಮುಖಕ್ಕೆ ಹೋಗಬೇಕು. ನೋಡಿ, ಭಕ್ತರಾದಂಥವರು ಯಾವತ್ತೂ ಕೂಡ ಶತ್ರುಗಳ ಬಲವನ್ನು ತಿಳ್ಕೊಳ್ಳಲಿಕ್ಕೆ ಹೋಗಲಿಲ್ಲ, ಬದಲಾಗಿ ದೇವರ ಬಲವನ್ನು ತಿಳ್ಕೊಂಡ್ರು. ಅದು ಬಹಳ ಮುಖ್ಯ. ನೋಡಿ, ಶತ್ರುಗಳ ಬಲ ನಮಗೇನಕ್ಕೆ ಬೇಕು? ನಮಗೆ ಬೇಕಾಗಿರುವುದು ದೇವರ ಬಲ. ನಮಗೆ ಗೊತ್ತಾಗದು. ನೋಡಿ, ದಾವೀದನು ಗೊಲ್ಯಾತನ ವಿರೋಧವಾಗಿ ಹೋಗುವಾಗ ಯಾರ ಬಳಿಯಲ್ಲಿ ಹೋಗ್ಬಿಟ್ಟು ಏನು ಅವರ ಆಯುಧಗಳೆಂಥವು, ಅವನೆಷ್ಟು ಬಲಶಾಲಿ, ಅವನ ವೀಕ್ನೆಸ್ ಏನು ಎಂದು ಯಾರನ್ನೂ ಕೇಳಲಿಲ್ಲ. ಯಾಕೆ ಗೊತ್ತಾ? ಅದು ಅವನಿಗೆ ಅವಶ್ಯಕತೆ ಇಲ್ಲ. ಇವನು ಗೊಲ್ಯಾತನು ಒಬ್ಬ ಶತ್ರು, ಇಲ್ಲವೇ ಒಂದು ವೈರಿ, ಒಂದು ವಿರೋಧಿ. ಆದರೆ ಅವನಿಗಿಂತ ಶಕ್ತನಾಗಿರುವಂಥ ದೇವರಿರುವಾಗ ಅವನು ಆ ಗೊಲ್ಯಾತನಿಗೆ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಅವನಿಗಿಂತ ಬಲಶಾಲಿಯಾದಂಥ ದೇವಾದಿದೇವನು, ಸರ್ವೋನ್ನತನು, ರಾಜಾದಿರಾಜನು, ಸರ್ವಶಕ್ತನಾದ ದೇವರನ್ನು ದಾವೀದನು ಆಶ್ರಯಿಸಿದನು. ಅದರ ಮೂಲಕವಾಗಿ ಗೊಲ್ಯಾತನದ ಎಷ್ಟೇ ಪವರ್ ಇರಲಿ, ಅವನಿಗೆ ಬೇಕಾಗಿಲ್ಲ, ಜಯವು ಇವನಿಗೆ ಸಿಗುತ್ತದೆ. ಈ ದಿನ ನಿಮ್ಮ ಶತ್ರುಗಳು ಯಾರು, ಹೇಗೆ ಪ್ಲಾನ್ ಮಾಡಬೇಕು, ಅವ್ರಿಗೆ ವಿರೋಧವಾಗಿ ಮಾತಾಡಬೇಕು, ಅವರಿಗೆ ಹೇಗೆ ನಾವು ತೊಂದರೆ ಕೊಡಬೇಕು, ಬೇರೆಯವರ ಸಹಾಯ ಹೇಗೆ ಪಡ್ಕೊಳ್ಬೇಕು ಅನ್ನುವಂಥ ಆಲೋಚನೆಯನ್ನು ಬಿಟ್ಟು ಶತ್ರುವಿನ ಕುರಿತಾಗಿ ನಾವು ಆಲೋಚಿಸುವುದು, ಚಿಂತಿಸುವುದನ್ನು ಬಿಟ್ಟು ನಾವು ದೇವರ ಕುರಿತಾಗಿ ಆಲೋಚಿಸಬೇಕು. ಪ್ರಿಯ ದೇವಜನವೇ, ಯೋಬನು ತನ್ನ ಮಕ್ಕಳಿಗೋಸ್ಕರವಾಗಿ ಪ್ರತಿದಿನ ದೇವರ ಹತ್ರ ತನ್ನ ಕುಟುಂಬಕ್ಕೋಸ್ಕರ ಬರುತ್ತಿದ್ದನೇ ಹೊರತು ಯಾವತ್ತೂ ಕೂಡ ಅಯ್ಯೋ ಮುಂದೊಂದು ದಿನ ನಷ್ಟ ಆಗ್ಬೋದು, ನಾವು ಸೇಫಾಗಿ ಏನಾದರೂ ಎತ್ತಿಡೋಣ, ಎಲ್ಲಿಯಾದರೂ ಇನ್ವೆಸ್ಟ್ ಮಾಡೋಣ ಎಂದು ಅವನು ಯೋಚಿಸಲಿಲ್ಲ. ಯಾಕೆಂದರೆ ಕೊಡುವಾತನು ದೇವರಲ್ಲವೇ? ಆತನನ್ನು ಆಶ್ರಯಿಸುವಾಗ ಆತನು ಕೊಡುತ್ತಾನೆ. ನಾವೇನು ಮಾಡ್ತೀವಿ ಗೊತ್ತಾ? ಹಣದ ಹಿಂದೆ, ಜಾಬುಗಳ ಹಿಂದೆ, ಪ್ರಮೋಷನ್ಗಳ ಹಿಂದೆ, ಆಶೀರ್ವಾದಗಳ ಹಿಂದೆ ನಾವು ಹೋಗಿ ಅಂದ್ಕೊಳ್ತೇವೆ. ಇವತ್ತು ಗೌರ್ಮೆಂಟ್ ಜಾಬ್ ಸಿಕ್ಕಿದರೆ, ಒಂದು ಒಳ್ಳೆಯ ಸಂಬಂಧ ಸಿಕ್ಕಿದರೆ, ಒಂದು ಒಳ್ಳೆಯ ಆಶೀರ್ವಾದ ಸಿಕ್ಕಿದರೆ ನನಗೇನೇ ತೊಂದರೆ ಆದರೂ ಅದು ಕಾಪಾಡುತ್ತೆ ಅಂತ ಅಂದ್ಕೊಂಡು ಹೋಗ್ತೇವೆ. ಆದರೆ ಅನೇಕ ಸಾರಿ ನಾವು ಕೂಡಿಟ್ಟಿರುವ ಹಣವಾಗಲಿ, ಗಳಿಸಿರುವಂಥ ಆಸ್ತಿಪಾಸ್ತಿಗಳಾಗಲಿ, ನಮ್ಮ ಹಿಂದೆ ಬರುವಂಥ ವ್ಯಕ್ತಿಗಳಾಗಲಿ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಒಳ್ಳೆ ಡಾಕ್ಟ್ರನ್ನ ನೀವು ಫ್ಯಾಮಿಲಿ ಡಾಕ್ಟ್ರಾಗಿ ಇಟ್ಕೊಂಡಿರಬಹುದು. ಅವರಿದ್ದಾರೆ, ನನಗೇನು ತೊಂದರೆ ಇಲ್ಲ, ಅವರು ನನ್ನ ನೋಡ್ಕೊಳ್ತಾರೆ ಅಂತ ನೀವು ಅಂದುಕೊಂಡಿರಬಹುದು. ದೇವರ ಕೃಪೆ ಇಲ್ಲದೆ ಫ್ಯಾಮಿಲಿ ಡಾಕ್ಟರ್ ಅಲ್ವಲ್ಲ, ಬ್ಯಾಂಕಲ್ಲಿರುವ ಅಮೌಂಟ್ ಅಲ್ವಲ್ಲ, ನಿಮ್ಮ ಜೊತೆಯಲ್ಲಿರುವ ಸ್ನೇಹಿತರಲ್ವಲ್ಲ, ನಿಮ್ಮ ಹೆಸರಲ್ಲಿರುವಂಥ ಆಸ್ತಿ ಪತ್ರಗಳಲ್ವಾ, ಯಾವುದು ನಮಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಹೇಳೋದಾದ್ರೆ, ಇವತ್ತು ನಿಮಗೆ ಒಳಸಂಚು ಮಾಡುವ ದುಷ್ಟರಾಗಲಿ, ಕೇಡು ಕಲ್ಪಿಸುವ ಶತ್ರುಗಳಾಗಲಿ ಅವರ ಕುರಿತು ಚಿಂತಿಸದೆ ಕರ್ತನ ಕಡೆಗೆ ನೀವು ನೋಡಬೇಕು. ನನ್ನ ಪ್ರಿಯರೇ, ಸಂಸೋನನ ಜೀವಿತದಲ್ಲಿ ಇದೇ ರೀತಿಯಾಗಿ ನಡೆಯಿತು. ಯಾವಾಗಲೂ ಅವನು ದೇವರ ಕಡೆಗೆ ಹೋಗದೆ ತನ್ನನ್ನು ಪ್ರೀತಿಸ್ತಾಳೆ ಅಂತ ಹೇಳಿ ದಲೀಲಳ ಹಿಂದೆನೇ ಹೋಗ್ತಾ ಇದ್ದ. ಆದರೆ ಆಕೆ ಒಳಸಂಚು ಮಾಡಿದಳು. ನಿಮಗೆಲ್ಲ ಗೊತ್ತಿದೆ, ಒಳಸಂಚು ಮಾಡಿದಳು. ಒಂದು ಸಾರಿ ಸಂಸೋನನ ಬಳಿಯಲ್ಲಿ ಕೇಳ್ತಾಳೆ, ಓ ಪ್ರಿಯಾ, ನನ್ನನ್ನು ಪ್ರೀತಿಸ್ತೀಯಾ? ಹೌದು ಕಣೆ, ಪ್ರೀತಿಸ್ತೀನಿ. ಎಷ್ಟು ಪ್ರೀತಿಸ್ತೀಯಾ? ತುಂಬ ಪ್ರೀತಿಸ್ತೀನಿ. ಹಾಗಾದರೆ ನಿನ್ನ ಇಷ್ಟು ಬಲ ಇರೋದಕ್ಕೆ ಕಾರಣ ಏನು ನನಗೆ ಹೇಳ್ತೀಯಾ? ಹೇಳ್ತೀನಿ ಅಂತ ಹೇಳಿದ. ಒಂದೆರಡು ಸಾರಿ ಅವನು ಬೇರೆ ಬೇರೆ ವಿಷಯಗಳನ್ನು ಹೇಳ್ದ. ಆದರೆ ಆಕೆ ಕೋಪಗೊಂಡ್ಲು, ಬೇಸರ ಮಾಡಿಕೊಂಡ್ಲು. ಆದರೆ ಆ 2 ಸಾರಿ 3 ಸಾರಿ ಆಕೆ ಒಳಸಂಚು ಮಾಡಿದಳು. ಹಗ್ಗಗಳಿಂದ ಕಟ್ಟಿಬಿಟ್ಟು ಒಳಸಂಚು ಮಾಡಿ ಶತ್ರುಗಳನ್ನು ಕರೆಯಿಸಿದಳು. ನೋಡಿ ಈಗ ಬಂದು ಅವನ ಬಲ ಎಲ್ಲ ಇದಾಗಿದೆ, ಅವನ್ನ ಕಟ್ಟಿ ಹಾಕಿದ್ದೇನೆ, ಬನ್ರಿ ಅಂತ ಹೇಳಿದರು. ಆದರೆ ಪ್ರಿಯ ದೇವಜನವೇ, ದೇವರ ಅಭಿಷೇಕವು ಸಂಸೋನನಲ್ಲಿ ಇದ್ದದ್ದರಿಂದ ಆ ಒಂದು ಹಗ್ಗಗಳು ಸೆಣಬಿನಂತೆ ಕಿತ್ತು ಅವನು ಬಿಸಾಡಿಬಿಟ್ಟ. ಆಗ ಒಳಸಂಚು ಎಲ್ಲ ವ್ಯರ್ಥವಾಗಿ ಹೋಯಿತು. ಇನ್ನೊಂದು ಸಾರಿನೂ ಹಾಗೆ ಮಾಡ್ತಾಳೆ. ಒಳಸಂಚು ಮಾಡಿ ನಯವಾದ ಮಾತುಗಳನ್ನು ಮುಂದೆ ಮಾತಾಡಿ ಹಿಂದುಗಡೆ ಸಂಸೋನನಿಗೆ ಒಂದು ನಷ್ಟವನ್ನು ಉಂಟು ಮಾಡಲಿಕ್ಕೆ ಒಳಸಂಚು ಮಾಡಿದಳು. ಇವತ್ತು ನಮ್ಮ ಜೊತೆಯಲ್ಲಿರುವವರು, ನಮ್ಮನ್ನು ಪ್ರೀತಿಸ್ತೇವೆ ಅಂತ ಹೇಳುವವರು, ನಮ್ಮ ಜೊತೆಯಲ್ಲಿ ಸುತ್ತುವವರು ಯಾಕೆ ಸುತ್ತುತ್ತಾರೆ ಗೊತ್ತಾ? ಯಾಕೆ ಬರ್ತಾರೆ ಗೊತ್ತಾ? ಯಾಕೆ ನಮ್ಮನ್ನು ಹೊಗಳುತ್ತಾರೆ ಗೊತ್ತಾ? ನಮ್ಮಿಂದ ಲಾಭಕ್ಕೋಸ್ಕರ. ನಾವು ಎಚ್ಚರವಾಗಿರಬೇಕು, ದೈವಿಕವಾಗಿರಬೇಕು. ದಲೀಲಳಂತೆ ಸಂಸೋನನನ್ನು ಒಳಸಂಚು ಮಾಡಿ
ಬೀಳಿಸಲಿಕ್ಕೂ ನಾಶ ಮಾಡಲಿಕ್ಕೂ ಇದ್ದ ಹಾಗೆ ನಿಮ್ಮನ್ನು ನನ್ನನ್ನು ಒಳಸಂಚಿನಿಂದ ಬೀಳಿಸಲಿಕ್ಕೆ ಅನೇಕರು ಇರುತ್ತಾರೆ. ಅದು ನಾವು ನೋಡಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಹಾಮಾನನು ಇಸ್ರಾಯೇಲರನ್ನು ಅಂದರೆ ಯಹೂದ್ಯರನ್ನು ಹಾಳು ಮಾಡುವುದಕ್ಕೆ ಒಳಸಂಚು ಮಾಡಿದ್ದನು. ಹೇಗಾದರೂ ಮಾಡಿ ಎಲ್ಲ ಯಹೂದ್ಯರನ್ನು ಕೊಂದು ಬಿಡಬೇಕು ಅಂತ ಒಳಸಂಚು ಮಾಡಿದನು. ಆದರೆ ಮೊರ್ದೆಕೈಯು ಎಸ್ತೇರಳ ಮೂಲಕವಾಗಿ ದೇವರು ರಾಜನ ಹೃದಯದಲ್ಲಿ ಕ್ರಿಯೆ ಮಾಡಿ ಜಯವನ್ನು ಕೊಟ್ಟನು. ನನ್ನ ಪ್ರೀತಿಯ ದೇವಜನವೇ, ಇವತ್ತು ನನ್ನ ಜೀವಿತಗಳಲ್ಲಿ ಕೂಡ ನಿಮ್ಮ ವಿರೋಧವಾಗಿ ಯಾರೇ ಏನೇ ಒಳಸಂಚುಗಳನ್ನು ಮಾಡಿದರೂ ಕೂಡ ಭಯಪಡಬೇಡಿರಿ, ಚಿಂತಿಸಬೇಡಿರಿ. ಕರ್ತನು ನಿಮ್ಮ ಕಡೆಗೆ ಇರುವ ತನಕ ಶತ್ರುವಿನ ಬಲವು ಏನೂ ಅಲ್ಲ. ಗೊಲ್ಯಾತನ ಬಲವನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿಲ್ಲ, ದೇವರ ಬಲ ನಮಗೆ ಸಾಕು. ಸಂಸೋನನಲ್ಲಿದ್ದಂಥ ದೇವರ ಬಲ ಒಳಸಂಚು ಮಾಡಿದ ದೆಲೀಲಳ ಮುಂದೆ ಏನೂ ಆಗಲಿಲ್ಲ, ಬಲವಾಗಿ ನಿಂತುಕೊಂಡಿತು. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮ ವಿರೋಧವಾಗಿ ಎಷ್ಟೇ ಒಳಸಂಚುಗಳು ಬಂದರೂ ನೀವು ಭಯಪಡಬೇಡಿರಿ, ಕುಗ್ಗಬೇಡಿರಿ. ಅದು ದೇವರು ನಮಗೆ ಹೇಳುವಂಥ ಮಾತು. ಹಿಜ್ಕೀಯನ ಜೀವಿತದಲ್ಲಿ ಕೂಡ ಅದೇ ರೀತಿಯಲ್ಲಿ ದಿಢೀರ್ನೆ 4 ಅರಸರುಗಳು ಒಟ್ಟುಗೂಡಿ ಬಂದರು. ಆದರೆ ಅವರ ಒಳಸಂಚುಗಳನ್ನು ದೇವರ ಹತ್ರ ಬಂದು ಹಿಜ್ಕೀಯನು ಹೇಳ್ದ, ದೇವರೇ, ನನ್ನ ಕೈಯಲ್ಲಿ ಏನಾಗಲ್ಲಪ್ಪ, ಈಗ ನಿನ್ನ ಮುಂದೆ ನಾನು ನನ್ನ ಮನವಿಯನ್ನು ಇಡುತ್ತಾ ಇದ್ದೇನೆ, ನೀನೇ ನನಗೆ ದಯ ತೋರಿಸಬೇಕು, ನೀನೇ ನನಗೆ ಜಯವನ್ನು ಕೊಡಬೇಕು ಎಂದು ಹೇಳಿ ಹಿಜ್ಕೀಯನು ದೇವರನ್ನು ಆಶ್ರಯಿಸಿದನು. ಇವತ್ತು ಶತ್ರುಗಳು ಸುತ್ತುವರಿಯುವಾಗ, ಸಮಸ್ಯೆಗಳು ಸುತ್ತುವರಿಯುವಾಗ, ನಮಗೆ ಕೆಲವು ದುಷ್ಟರು ಒಳಸಂಚುಗಳನ್ನು ಮಾಡಿರುವಾಗ ಅವುಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು, ಯೋಚಿಸುವುದನ್ನು ಬಿಟ್ಟು ದೇವರ ಸಹಾಯ ಮೊರೆ ಹೋಗುವಾಗ ದೇವರು ಅದ್ಭುತವನ್ನು, ಆಶ್ಚರ್ಯವನ್ನು ನಿಮಗೂ ನನಗೂ ಮಾಡುವಂಥವನಾಗಿದ್ದಾನೆ. ಪ್ರಿಯ ದೇವಜನವೇ, ಆದ್ದರಿಂದ ನೀವು ನಾನು ಚೆನ್ನಾಗಿ ಗಮನಿಸಬೇಕು. ಒಳಸಂಚುಗಳಿಗೆ ಅಲ್ಲಿ ಹೇಳ್ತದೆ, ಅಪ್ಪ, ಈ ಒಳಸಂಚುಗಳಿಗೂ ಕೆಡುಕರ ದೊಂಬಿಗೂ ಸಿಕ್ಕದಂತೆ ನನ್ನನ್ನು ತಪ್ಪಿಸಿ ಭದ್ರಪಡಿಸು ಎಂದು ಹೇಳುತ್ತಾ ಇದ್ದಾರೆ. ಯಾರು ಏನೇ ಬಲೆಯನ್ನು ಬೀಸಲಿ, ಯಾರು ಏನೇ ಒಂದು ವೇಳೆ ಆ ಬೀಲವನ್ನು ಹಾಕಿ ಒಂದು ಏನು ಹೇಳ್ತಾರೆ ಆ ಹಿಡಿಯಲಿಕ್ಕಾಗಿ ಗಾಳವನ್ನು ಹಾಕಿದ್ದರೂ ಕೂಡ ದೇವರು ನಿಮ್ಮನ್ನು ತಪ್ಪಿಸುತ್ತಾನೆ. ಅದು ಮಾತ್ರ ಸತ್ಯವಾದ ಮಾರ್ಗ, ಸತ್ಯವಾದ ವಿಷಯ ಅನ್ನೋದನ್ನು ಮಾತ್ರ ನೀವು ಮರೆತು ಹೋಗಬಾರ್ದು. ಪ್ರಿಯ ದೇವಜನವೇ, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಈತನು ಈ ರೀತಿಯಾಗಿ ಹೇಳಲಿಕ್ಕೆ, ಸಿಕ್ಕದಂತೆ ನನ್ನನ್ನು ತಪ್ಪಿಸು ಎಂದು ಹೇಳಲಿಕ್ಕೆ ಒಳಸಂಚು ಮಾಡುವುದ ಮೊದಲನೇ ಕಾರ್ಯ 64ನೇ ಕೀರ್ತನೆಯಲ್ಲಿ 3 ಮತ್ತು 4ನೇ ವಚನದಲ್ಲಿ, ಅವರು ನಾಲಿಗೆ ಎಂಬ ಕತ್ತಿಯನ್ನು ಮಸೆದಿದ್ದಾರೆ, ವಿಷವಚನವೆಂಬ ಬಾಣವನ್ನು ಹೂಡಿ ಗುಪ್ತ ಸ್ಥಳಗಳಲ್ಲಿದ್ದು ಸಜ್ಜನನಿಗೆ ಗುರಿಯಿಟ್ಟಿದ್ದಾರೆ, ಸ್ವಲ್ಪವೂ ಹೆದರದೆ ಅವನ ಮೇಲೆ ಪಕ್ಕನೆ ಎಸೆಯುತ್ತಾರೆ ಎಂದು ಹೇಳುತ್ತಾ ಇದೆ. ಮೊದಲನೆಯದಾಗಿ ದುಷ್ಟರು ಒಳಸಂಚು ಮಾಡುವುದು ಹೇಗೆ ಗೊತ್ತಾ? ಬಾಯಿ ಮಾತಿನ ಮೂಲಕವಾಗಿ. ಬಾಯಿ ಮಾತು ಮೊದಲು ನಮ್ಮನ್ನು ಅವರು ಕುಗ್ಗಿಸಲಿಕ್ಕೆ ನೋಡುತ್ತಾರೆ, ಭಯಪಡಿಸಲಿಕ್ಕೆ ನೋಡುತ್ತಾರೆ. ನಮ್ಮ ಕುರಿತಾಗಿ ಇಲ್ಲ ಸಲ್ಲದ ಕಾರ್ಯಗಳನ್ನು ಅವರಿಗೂ ಇವರಿಗೆ ಹೇಳಲಿಕ್ಕೆ ಪ್ರಾರಂಭಿಸುತ್ತಾರೆ. ನಾವು ಜನರ ಹತ್ರ ಹೋಗ್ಬಿಟ್ಟು, ಇಲ್ಲ ನಾನು ಆ ಥರ ಮಾಡಿಲ್ಲ, ನಾನು ಒಳ್ಳೆಯವಳು, ನಾನು ಒಳ್ಳೆಯವನು ಅಂತ ಹೇಳೋಕ್ಕೆ ನಮಗೆ ಕೈಯಲ್ಲಿ ಸಾಧ್ಯ ಇಲ್ಲ. ನೋಡಿ, ಅವರು ಹೇಳುತ್ತದೆ, ಅವರು ನಾಲಿಗೆ ಎಂಬ ಕತ್ತಿಯನ್ನು ಮಸೆದಿದ್ದಾರೆ. ನಾಲಿಗೆ ಎಂಬ ಕತ್ತಿಯನ್ನು, ಸಾಧಾರಣವಾಗಿ ಕತ್ತಿ ಶಾರ್ಪ್ ಆಗಿರಲಿಕ್ಕೆ ಮಸೆಯುತ್ತಾರೆ ಅಲ್ವಾ, ಶಾರ್ಪ್ ಮಾಡ್ತಾರೆ. ಆದರೆ ಇವರು ನಾಲಿಗೆನೇ ಶಾರ್ಪ್ ಮಾಡಿಕೊಡ್ತಾರೆ. ಏನು ಮಾತಾಡಬೇಕು, ಏನು ಇವ್ರ ಬಗ್ಗೆ ಹೇಳಿದರೆ ಸರಿ ಹೋಗ್ತದೆ, ಏನು ಇವ್ರ ಬಗ್ಗೆ ಹೇಳಿದರೆ ಇವ್ರ ಮರ್ಯಾದೆ ಕೆಡುತ್ತದೆ, ಭಯಪಡ್ತಾರೆ ಅಂತ ಅವರು ಮಸೀತಾ ಇರ್ತಾರೆ. ವಿಷ ವಚನವೆಂಬ ಬಾಣವನ್ನು, ನಮ್ಮ ಕುರಿತಾಗಿ ಇಲ್ಲ ಸಲ್ಲದ ವಿಷವೆಂಬ ಬಾಣವನ್ನು ಅವರು ಏನು ಮಾಡ್ತಾರೆ, ಬೇರೊಬ್ಬರ ಕಡೆಗೆ ತೂಸಿ ಹೋಗಲಿಕ್ಕೆ ಅವರು ಮಾಡುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನವೇ, ಅದಕ್ಕೆ ಈ ಸುಳ್ಳಾಡುವ ನಾಲಿಗೆಯ ಕುರಿತಾಗಿ ಯೆರೆಮೀಯನ ಗ್ರಂಥದಲ್ಲಿ 9ನೇ ಅಧ್ಯಾಯ 3ನೇ ವಚನದಲ್ಲಿ, ಸುಳ್ಳಾಡುವುದಕ್ಕೆ ತಮ್ಮ ನಾಲಿಗೆಯನ್ನು ಬಿಲ್ಲಿನಂತೆ ಬಗ್ಗಿಸುತ್ತಾರೆ, ಸತ್ಯಕ್ಕೆ ಪ್ರತಿಕೂಲವಾಗಿ ದೇಶದಲ್ಲಿ ಪ್ರಬಲಿಸಿದ್ದಾರೆ, ಕೇಡಿನಿಂದ ಕೇಡಿಗೆ ಹಾರುತ್ತಾರೆ. ಕೇಡಿನಿಂದ ಕೇಡು, ಒಂದಾಗಲಿಲ್ವಾ ಇನ್ನೊಂದು, ಒಬ್ಬರು ಕೇಳಲಿಲ್ವಾ ಇನ್ನೊಬ್ಬರು, ಇದಾಗಲಿಲ್ವಾ ಇನ್ನೊಂದು, ಕೇಡಿನಿಂದ ಕೇಡಿಗೆ ಅವರು ಹಾರ್ತಾ ಇರ್ತಾರೆ. ಆದರೂ ಭಯಪಡಬೇಡಿ. ಅವರ ನಾಲಿಗೆ ಎಂಬ ಕತ್ತಿಯನ್ನು ಅವರು ಮಸೆದಿದ್ದರು, ವಿಷವಚನವೆಂಬ ಬಾಣವನ್ನು ಹೂಡಿದ್ದರು, ನಾಲಿಗೆಯನ್ನು ಬಿಲ್ಲಿನಂತೆ ಬೊಗ್ಗಿಸಿದ್ದರೂ ಕೂಡ ದೇವರು ನಿಮ್ಮನ್ನು ತಪ್ಪಿಸಿ ಭದ್ರಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಾಲೆಲೂಯ. ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 6ನೇ ವಚನದಲ್ಲಿ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೋ ನೋಡಿರಿ, ನಾಲಿಗೆಯು ಕಿಚ್ಚೆ ಎಂದು ಹೇಳುತ್ತದೆ. ಕೆಲವು ಸಾರಿ ಕೆಲವರ ನಾಲಿಗೆ ಬೆಂಕಿ ಥರ, ಅದು ಕಾಡ್ಗಿಚ್ಚು ಥರ ಅಂಟಿಕೊಂಡು ಹೋಗ್ತಾ ಇರ್ತದೆ.
ಹೋಗ್ತಾನೇ ಇರ್ತದೆ ಪ್ರಿಯ ದೇವಜನವೇ. ಆದರೂ ಭಯಪಡಬೇಡಿ. ನಿಮ್ಮನ್ನು ಕಾಯುವುದಕ್ಕೂ ನಿಮ್ಮನ್ನು ಕಾಪಾಡುವುದಕ್ಕೂ ಕರ್ತನು ಶಕ್ತನಾಗಿದ್ದಾನೆ. ಅದನ್ನು ಮಾತ್ರ ನಾವು ತಿಳಿದುಕೊಳ್ಳಬೇಕು. ದೇವರು ನಮಗೆ ಬಿಡುಗಡೆಯನ್ನು ಕೊಡುತ್ತಾರೆ, ದೇವರು ನಮಗೆ ಸಹಾಯವನ್ನು ಮಾಡುತ್ತಾರೆ. ಅದನ್ನು ನಾವು ಮರೆತು ಹೋಗಬಾರ್ದು. ಜ್ಞಾನಿಯಾದ ಸೊಲೊಮೋನನು 12ನೇ ಅಧ್ಯಾಯ ಜ್ಞಾನೋಕ್ತಿಗಳಲ್ಲಿ 18ನೇ ವಾಕ್ಯದಲ್ಲಿ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು ಎಂದು ಹೇಳುತ್ತಾ ಇದೆ. ಕೆಲವರು ಏನು ಮಾಡ್ತಾರಂತೆ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡ್ತಾರೆ. ನೋಡಿ, ಇದೊಂದು ಶತ್ರುಗಳ, ಕೆಡುಕರ, ದುಷ್ಟರ ಒಂದು ಆಯುಧ, ಒಂದು ಆಲೋಚನೆ. ಬಾಯಿ ಮಾತೇ ಅವರಿಗೆ ಆಯುಧ. ಕೆಲವು ಸಾರಿ ನಾನು ಅದಕ್ಕೆ ಹೇಳಿದ್ನಲ್ವಾ, ವಿಷ ಜಂತುಗಳಾದರೆ ಒಂದು ನಾಯಿ, ಸರ್ಪ, ಹಾವು, ಒಂದು ಹುಲಿ, ಕರಡಿ, ಚಿರತೆ ನಮಗೆ ಗೊತ್ತು ಅವು ಕೇಳುಲ್ಲವಂತ. ಆದರೆ ಕೆಲವರು ಇರ್ತಾರಲ್ವಾ, ಅವರ ನಾಲಿಗೆನೇ ಅವರ ಆಯುಧ. ಅವರ ಕೈಯಲ್ಲಿ ಏನೂ ಇರಲ್ಲ, ಅವರ ನಾಲಿಗೆ ಸಾಕು. ಅವರ ನಾಲಿಗೆಯಿಂದ ನಾಶನವನ್ನು ಉಂಟು ಮಾಡುತ್ತಾರೆ. ಆದರೂ ಚಿಂತೆ ಮಾಡಬೇಡಿ. ನಿಮ್ಮ ಕುರಿತಾಗಿ, ನನ್ನ ಕುರಿತಾಗಿ, ಯಾರ ಕುರಿತಾಗಿ ಆದರೂ ಯಾರಾದರೂ ಕತ್ತಿಯನ್ನು ನಾಲಿಗೆಯಿಂದ ಮಸೆಯುತ್ತಿದ್ದರೆ ದೇವರು ನೋಡಿಕೊಳ್ಳುತ್ತಾರೆ. ಎಷ್ಟೋ ಸಾರಿ ದೆಲೀಲಳು ಸಂಸೋನನನ್ನು ಬಿಡಿಸಲಿಕ್ಕಾಗಿ ತನ್ನ ಬಾಯಿ ಮಾತನ್ನು ಉಪಯೋಗಿಸಿದಳು. ಆದರೆ ಸಂಸೋನನು ಎಚ್ಚರ ತಪ್ಪಿದ್ದರಿಂದಲೇ ಅವನಿಗೆ ಕೇಡುಂಟಾಯಿತು. ಆದರೂ ಕೊನೆಗೆ, ದೇವರೇ ಆಕೆ ದುಷ್ಟಳು ಏನು ಮಾಡಿದ್ದಾಳೆ, ನನಗೆ ಗುಪ್ತವಾಗಿ ಒಳಸಂಚು ಮಾಡಿದ್ದಾಳೆ. ಜನರು, ಕೆಡುಕರು ನನ್ನನ್ನು ಏನು ಮಾಡಿದ್ದಾರೆ, ಸಿಕ್ಕುವಂತೆ ಮಾಡಿದ್ದಾರೆ. ನಾನು ಸಿಕ್ಕಾಕೊಂಡು ಬಿಟ್ಟಿದ್ದೀನಪ್ಪ, ನನ್ನನ್ನು ಕರುಣಿಸು, ಈ ಒಂದು ಸಾರಿ ನನ್ನ ಮೇಲೆ ದಯೆ ತೋರಿಸು ಎಂದು ಯಾವಾಗ ಸಂಸೋನನು ಪ್ರಾರ್ಥನೆ ಮಾಡಿದನೋ, ದೇವರು ಅವನಿಗೆ ಬಲವನ್ನು ಕೊಟ್ಟನು. ಅವನು ದೆಲೀಲನನ್ನು ಸೇರಿಸಿಕೊಂಡು ಅಲ್ಲಿರುವಂಥ ಜನರೆಲ್ಲರನ್ನ ಕೊಲ್ಲುವುದಕ್ಕೆ ದೇವರು ಸಹಾಯ ಮಾಡಿದನು. ಇವತ್ತು ದೇವಜನವೇ, ನಾವು ಕೊಲ್ಲುವುದಲ್ಲ, ನಮಗೇನು ಬೇಕಾಗಿಲ್ಲ. ದೇವರು ಶತ್ರುಗಳನ್ನು ಚದುರಿಸುತ್ತಾನೆ, ಅವರ ಆಲೋಚನೆಗಳನ್ನು ಲಯ ಮಾಡುತ್ತಾನೆ. ನಮ್ಮ ವಿರೋಧವಾಗಿ ಅವರು ಅಂದುಕೊಂಡಿರುವ ಕಾರ್ಯಗಳನ್ನು ದೇವರು ಇಲ್ಲದೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದನ್ನು ನಾವು ನೋಡಬೇಕಾಗಿದೆ. ಇವತ್ತು ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಈ ಒಂದು ರೀತಿಯಲ್ಲಿ ನಾಲಿಗೆಯ ಮೂಲಕವಾಗಿ ನಮಗೆ ಕೇಡನ್ನು ಒಂದು ವೇಳೆ ಅವರು ಬಯಸುವವರಿದ್ದರೆ ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ದೇವರು ಮಾರ್ಪಡಿಸುತ್ತಾರೆ. 2ನೇ ಕಾರ್ಯ, ಕೀರ್ತನೆಗಳಲ್ಲಿ 64:5ನೇ ವಚನದಲ್ಲಿ ಹೇಳುತ್ತದೆ, ದುಷ್ಕೃತ್ಯಕ್ಕಾಗಿ ಮನಸ್ಸನ್ನು ದೃಢಪಡಿಸಿಕೊಂಡು ತಮ್ಮೊಳಗೆ ರಹಸ್ಯವಾಗಿ ಬಲೆಗಳನ್ನು ಒಡ್ಡೋಣ, ನಮ್ಮನ್ನು ನೋಡುವವರು ಯಾರು ಅಂದುಕೊಳ್ಳುತ್ತಾರೆ. ಇವರು ಯಾರು ಗೊತ್ತಾ? ದೇವರಿಗೆ ಭಯಪಡದವರು. ದೇವರಂದ್ರೆ ಭಯ ಇಲ್ಲ, ಭಕ್ತಿ ಇಲ್ಲದವರು. ಅನ್ಯರ ಹಾಗೇನೆ ಅವರಿಗೆ ದೇವರ ಭಯಭಕ್ತಿ ಇಲ್ಲವೇ ಇಲ್ಲ. ಅವ್ರು ಏನು ಮಾಡ್ತಾರಂತೆ, ದುಷ್ಕೃತ್ಯಕ್ಕಾಗಿ ಮನಸ್ಸನ್ನು ದೃಢಪಡಿಸಿಕೊಳ್ತಾರೆ. ಒಂದು, ನಾಲಿಗೆಯಿಂದ ಅವರು ಕೇಡನ್ನು ಕಲ್ಪಿಸ್ತಾರೆ. 2, ಅವರ ಮನಸ್ಸು ವಿಷವಾಗಿಬಿಡ್ತದೆ. ಮನಸ್ಸು ವಿಷ, ಮುಖ ಮಾತ್ರ ಒಳಿತಾ ಇರ್ತದೆ. ನೋಡೋಕ್ಕೆ ಬಟ್ಟೆ ಕ್ಲೀನಾಗಿರ್ತದೆ, ಎಲ್ಲ ನೀಟಾಗಿರ್ತಾರೆ, ಮನಸ್ಸು ಸರಿ ಇಲ್ಲ. ನೋಡಿ, ಏನು ಬಾಯಿ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ. ಏನಕ್ಕೆ ಇದು? ಮನಸ್ಸು ಅವರು ಏನು ಮಾಡ್ತಿದ್ದಾರೆ, ದೃಢಪಡಿಸಿಕೊಂಡು ತಮ್ಮನ್ನು ರಹಸ್ಯವಾಗಿ ಬಲೆಗಳನ್ನು ಒಡ್ಡೋಣ. ನೋಡಿ, ಮನಸ್ಸಿನಿಂದ ರಹಸ್ಯ ಬಲೆಗಳನ್ನು ಹೆಣೀತಾ ಇದ್ದಾರೆ. ನಾಲಿಗೆಯಿಂದಲೂ ಮನಸ್ಸಿನಿಂದಲೂ ರಹಸ್ಯ ಬಲೆಗಳನ್ನು ಒಡ್ಡಿ ಅವರು ನಮ್ಮನ್ನು ನೋಡುವವರು ಯಾರು ಅಂದುಕೊಳ್ಳುತ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ಅದೇ ಕೀರ್ತನೆ 64:6ನೇ ವಚನದಲ್ಲಿ, ಅವರು ಕೇಡನ್ನು ಕಲ್ಪಿಸಿ ಒಳ್ಳೆಯ ಉಪಾಯವನ್ನು ಕಂಡುಕೊಂಡಿದ್ದೇವೆ ಅಂದುಕೊಳ್ಳುತ್ತಾರೆ. ಅವರ ಹೃದಯವೂ ಅಂತರಂಗದ ಆಲೋಚನೆಯೂ ಅಶೋಧ್ಯವಾಗಿದೆ. ಒಂದು ಕಡೆ ನಾಲಿಗೆ, ಬಾಯಿ, ಇನ್ನೊಂದು ಕಡೆ ಮನಸ್ಸು, ಇನ್ನೊಂದು ಕಡೆ ಹೃದಯ. ನೋಡಿ, ಇದು ಸರಿ ಇಲ್ಲ. ಹೃದಯ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ನಾಲಿಗೆ ಸರಿ ಇಲ್ಲ ಅಂದರೆ ಅದರ ಅರ್ಥ ಪೂರ್ತಿ ಅವರ ಆಲೋಚನೆಗಳೇ ಸರಿ ಇಲ್ಲ. ನನ್ನ ಪ್ರಿಯರೇ, ಇದಾರಲ್ವಾ ನಮ್ಮ ಸುತ್ತಲೂ? ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಆಶೀರ್ವಾದಗಳನ್ನು ಒದ್ದುಕೊಂಡು ಹೋಗುವುದಕ್ಕೆ, ನಮ್ಮನ್ನು ಕೇಡಿಗೆ ಸಿಕ್ಕಿಸಲಿಕ್ಕೆ, ನಮ್ಮಿಂದ ಕಸಿದುಕೊಳ್ಳಲಿಕ್ಕೆ ಅನೇಕರು ಕಾಯುತ್ತಾ ಇರುತ್ತಾರೆ. ಅವಕಾಶ ಸಿಕ್ಕಿದರೆ ಸಾಕು, ಅವಕಾಶಕ್ಕಾಗಿ ಕಾಯುತ್ತಾ ಇರುತ್ತಾರೆ. ಆದರೆ ಒಂದು ಮಾತನ್ನು ಗಮನಿಸಿರಿ, ಯೆಶಾಯನ ಪ್ರವಾದನೆ ಗ್ರಂಥ 54:17 ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರೋಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಹಾಲೆಲೂಯಾ, ಆಮೆನ್. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಅದು ನಾಲಿಗೆಯಿಂದಾಗಲಿ, ಹೃದಯದಿಂದಾಗಲಿ, ಮನಸ್ಸಿನಿಂದಾಗಲಿ ಅವರು ಮಾಡಿಕೊಂಡಿರುವ ಯಾವ ಆಲೋಚನೆಯು
ಆಯುಧವು ಫಲಿಸದು, ನಿಮ್ಮನ್ನು ಜಯಿಸದು, ಚಿಂತಿಸಬೇಡಿ. ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ. ಅದೇ ಕೀರ್ತನೆಯಲ್ಲಿ ನೀವು 64, 7, 8 ವಚನ ನೋಡುವಾಗ, ಆದರೆ ದೇವರು ಬಾಣವನ್ನು ಎಸೆಯಲು ಪಕ್ಕನೆ ಅವರಿಗೆ ಗಾಯವಾಗುವುದು, ಅವರ ನಾಲಿಗೆಗಳೇ ಅವರಿಗೆ ವಿಘ್ನವಾಗಿ ಎಡವಿ ಬೀಳುವರು, ಆಗ ನೋಡುವವರೆಲ್ಲರೂ ತಲೆ ಅಲ್ಲಾಡಿಸಿ ಅಣಕಿಸುವರು. ನೋಡಿ, ಅವರ ನಾಲಿಗೆಗಳೇ ಅವರಿಗೆ ವಿಘ್ನವಾಗ್ತದೆ. ಅವರು ತೋಡಿರುವಂಥ ಬಾವಿಯಲ್ಲಿ ಅವರೇ ಬೀಳ್ತಾರೆ. ಹಾಮಾನನು ಬಿದ್ದನು. ಅದೇ ರೀತಿಯಲ್ಲಿ ದಲೀಲಳು ಸಂಸೋನನ್ನು ಬೀಳಿಸಲಿಕ್ಕೆ ನೋಡಿ ತಾನು ಬಿದ್ದಳು. ನನ್ನ ಪ್ರಿಯರೇ, ತಾವು ತೋಡಿದ ಗುಂಡಿಯಲ್ಲಿ ತಾವೇ ಬೀಳುತ್ತಾರೆ, ನಾವಾದರೂ ಸುರಕ್ಷಿತವಾಗಿರುತ್ತೇವೆ. ನಾವಿವತ್ತು ಕೇಳೋಣ, ದೇವರೇ, ಈ ವಾಕ್ಯಗಳಂತೆ ದೇವರೇ, ದುಷ್ಟರ ಒಳಸಂಚಿಗೂ ಕೆಡುಕರಿಗೂ ಕೆಟ್ಟವರ ಒಳಸಂಚಿಗೂ ನನ್ನನ್ನು ಕಾಪಾಡಯ್ಯ, ನನ್ನನ್ನು ಕರುಣಿಸು, ನನ್ನನ್ನು ತಪ್ಪಿಸಿ ಕಾಪಾಡು ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವೋನ್ನತ ಪರಿಶುದ್ಧನಾದ ದೇವರೇ, ಪರಮಪಿತನೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವಂಥ ದೇವಾದಿದೇವನೇ, ಈ ದಿನಕ್ಕಾಗಿ ನಿನಗೆ ವಂದನೆ, ಸ್ತೋತ್ರವಯ್ಯ. ನಿನ್ನ ಪಾದ ಸನ್ನಿಧಿಗೆ ಬಂದಿರುವಂಥ ನಮ್ಮನ್ನು ಕನಿಕರಿಸಿ ಬೇಕಾಗಿರುವ ಕೃಪೆಗಳನ್ನು ತೋರಿಸಿ ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಈ ದಿನ ಈ ವಾಕ್ಯವನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಸಮ್ಮುಖದಲ್ಲಿ ಸೇರಿ ಪ್ರಾರ್ಥನೆ ಮಾಡಿ, ಹೌದು ದೇವರೇ, ನನ್ನ ವಿರೋಧವಾಗಲಿ, ನನ್ನ ಮಕ್ಕಳು, ನನ್ನ ಕುಟುಂಬ, ನನಗೆ ಸಂಬಂಧಪಟ್ಟ ಕೆಲಸ ಕಾರ್ಯ, ನನ್ನ ಆಸ್ತಿ, ಮನೆ, ನನ್ನ ಬಿಸ್ನೆಸ್ಸು, ನನಗೆ ಸಂಬಂಧಪಟ್ಟ ಯಾವುದರ ವಿರೋಧವಾಗಿಯೂ ದುಷ್ಟರು ಕೆಡುಕರು ಒಳಸಂಚು ಮಾಡಲಿ, ಒಂದು ವೇಳೆ ಕೇಡು ಬಗೆಯಲಿ, ನಾನು ಯಾವುದಕ್ಕೂ ಭಯಪಡದೆ ಅವರ ನಾಲಿಗೆಗಳೇ, ಅವರ ಆಲೋಚನೆಗಳೇ ಅವರಿಗೆ ವಿಘ್ನವಾಗುವಂತೆ ನೀನು ಮಾಡಲಿಕ್ಕೆ ಶಕ್ತನಾಗಿದ್ದಿ. ದಾವೀದನು ಗೊಲ್ಯಾತನ ಬಲವನ್ನು ನೋಡಲಿಲ್ಲ, ಸಂಸೋನನು ಶತ್ರುಗಳ ಬಲವನ್ನು ನೋಡಲಿಲ್ಲ, ಯೋಬನು ಬೇರೆಯವರಿಗೆ ಭಯಪಡಲಿಲ್ಲ. ಬೇರೆ ಯಾರು ಕೂಡ ಅವರು ಭಯಪಡಲಿಲ್ಲ ಶತ್ರುಗಳಿಗೆ, ಬದಲಾಗಿ ನಿನ್ನಲ್ಲಿ ಭರವಸೆ ಇಟ್ಟರಪ್ಪ. ಈ ದಿನ ನಾವು ಕೂಡ ಅದೇ ರೀತಿಯಲ್ಲಿ ನಮ್ಮಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ಶಕ್ತನು ಎಂದು ತಿಳಿದು ಮನುಷ್ಯರ ಆ ನಾಲಿಗೆಗಳಿಗೂ, ಮನುಷ್ಯರ ಆ ಹೃದಯಗಳಿಗೂ, ಮನುಷ್ಯರ ಮನಸ್ಸುಗಳಿಗೂ ನಾವು ಅಂಜದೆ ನಾವು ನಿಮ್ಮಲ್ಲಿ ಭರವಸೆ ಇಟ್ಟು ನಂಬಿಕೆ ಇಟ್ಟು ಬೆಳೆಯುವುದಕ್ಕೆ ಕೃಪೆಯನ್ನು ತೋರಿಸಿರಿ. ಖಂಡಿತ ಈ ನಮ್ಮ ಮೊರೆಯನ್ನು ನೀವು ಕೇಳಿ ಸದುತ್ತರವನ್ನು ಕೊಡುತ್ತೀರಿ ಎಂದು ಈ ದಿನ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಂಥ ಇವರ ಮನಸ್ಸಿನಲ್ಲಿ ಸಮಾಧಾನ, ಹೃದಯದಲ್ಲಿ ಪರಿಶುದ್ಧತೆ, ಅವರ ಜೀವಿತದಲ್ಲಿ ಆಶೀರ್ವಾದ, ಎಲ್ಲ ಅನಾರೋಗ್ಯದಿಂದ ಕಷ್ಟದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಸಾಲಗಳಿಂದ ಬಿಡುಗಡೆ, ಮಕ್ಕಳ ಜೀವಿತದಲ್ಲಿ ಜ್ಞಾನ, ಮುಪ್ಪಿನಲ್ಲಿರುವವರಿಗೆ ಆರೋಗ್ಯ ಎಂದು ಕೂಗಿ ಇವತ್ತು ಈಗ ಈ ವಾಕ್ಯದ ನಂತರ ಕೂತ್ಕೊಂಡು ಏನನ್ನು ಇವರು ಪ್ರಾರ್ಥನೆ ಮಾಡುತ್ತಾರೋ ಆ ಎಲ್ಲ ಮೊರೆಗಳನ್ನು ಕೇಳಿರಿ. ಇವರ ಮನೆಯಲ್ಲಿರುವಂಥ ಕೆಟ್ಟವರ ಮನಸ್ಸು ಬದಲಾಯಿಸಿರಿ. ದುಷ್ಟರು ಕುಡುಕರು ಕೆಟ್ಟವರ ಮನಸ್ಸುಗಳನ್ನು ಬದಲಾಯಿಸಿರಿ. ಕುಟುಂಬವನ್ನು ಪ್ರೀತಿಸುವಂತೆ ಚದುರಿ ಹೋದ, ಕೆಟ್ಟು ಹೋದ, ದೇವರ ಕಿತ್ತು ಹೋದ ಸಂಬಂಧಗಳನ್ನು ಒಂದುಗೂಡಿಸಿರಿ, ಕುಟುಂಬಗಳನ್ನು ಒಂದು ಮಾಡಿರಿ ಎಂದು ಬೇಡಿಕೊಳ್ಳುತ್ತಾ ಇದೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ಶಲೋಮ್. ಪ್ರೈಸ್ ಲಾರ್ಡ್ ಜೀಸಸ್.